ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಉಪಚುನಾವಣಾ ಕದನ ಭಾರಿ ಸದ್ದು ಮಾಡ್ತಾ ಇದೆ. ರಾಜ್ಯದ ಘಟಾನುಘಟಿ ನಾಯಕರು ಚುನಾವಣಾ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯ ರಾಜಾ ಹುಲಿ ಎಂದೇ ಕರೆಸಿಕೊಳ್ಳುವಂತಹ ಬಿಎಸ್ ಯಡಿಯೂರಪ್ಪ ಸಹ ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದಿನಿಂದ ಅಧಿಕೃತವಾಗಿ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಯಾಗಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿ ತಮ್ಮದೇ ರಾಜಕಾರಣದ ಅಸ್ತ್ರಗಳನ್ನ ಅವರು ಪ್ರಯೋಗಿಸಲಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಏಪ್ರಿಲ್ 9ನೇ ತಾರೀಕು ಹತ್ತಿರವಾಗ್ತಾ ಇದ್ದಂತೆ ರಾಜ್ಯದ ತುಂಬೆಲ್ಲ ಉಪಚುನಾವಣಾ ಕದನ ಭಾರೀ ರಂಗು ಪಡಿತಾ ಇದೆ. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರು ಈಗ ಚುನಾವಣಾ ಪ್ರಚಾರಕ್ಕೆ ಕೊಡ್ತಾ ಇದ್ದಾರೆ. ಇಂದಿನಿಂದ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತ ಯಾಚಿಸಲು ಮಾಜಿ ಮುಖ್ಯಮಂತ್ರಿ, ಬಿಜೆಪಿಯ ರಾಜಾ ಹುಲಿ ಎಂದೇ ಕರೆಸಿಕೊಳ್ಳುವಂತಹ ಬಿಎಸ್ ಯಡಿಯೂರಪ್ಪ ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಬಾಗಲಕೋಟೆಯಲ್ಲಿ ಇವರ ಮಗ ವಿಜಯೇಂದ್ರ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಡಿಯೂರಪ್ಪ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಲಿಂಗಾಯತರ ಕೋಟೆ ಎಂದೇ ಕರೆಸಿಕೊಳ್ಳುವಂತಹ ದಾವಣಗೆರೆಯಲ್ಲಿ ತಮ್ಮ ರಾಜಕಾರಣದ ತಂತ್ರಗಳನ್ನ, ಗುಪ್ತ ಅಸ್ತ್ರಗಳನ್ನ ಯಡಿಯೂರಪ್ಪ ಬಳಸಲಿದ್ದಾರೆ. ಈಗಾಗಲೇ ಎಸ್ ಮಲ್ಲಿಕಾರ್ಜುನ್ ಮತ್ತು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿರುವಂತಹ ದಾವಣಗೆರೆಯಲ್ಲಿ ಯಡಿಯೂರಪ್ಪ ಆಡುವ ರಾಜಕೀಯದ ಆಟ ಭಾರೀ ಕುತೂಹಲವನ್ನ ಮೂಡಿಸಿದೆ. ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನನ್ನ ಗೆಲ್ಲಿಸಿಕೊಂಡು ಬರೋಕೆ ತಮ್ಮದೇ ಆದ ರಾಜಕೀಯ ತಂತ್ರಗಳನ್ನ ಬಿಎಸ್ವೈ ಪ್ರಯೋಗಿಸಲಿದ್ದಾರೆ. ಈಗಾಗಲೇ ಅಲ್ಪಸಂಖ್ಯಾತ ಮುಖಂಡರಿಗೆ ಟಿಕೆಟ್ ನೀಡಿಲ್ಲ ಅನ್ನುವಂತಹ ಕಾರಣದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬಂಡಾಯ ಮತ್ತು ಕಂಟಕ ಎದುರಾಗಿದೆ. ಇದರ ವಿರುದ್ಧ ಸಿಡಿದೆದ್ದಿರುವಂತಹ ಹಲವಾರು ಮುಸ್ಲಿಂ ಮುಖಂಡರು ಮತ್ತು ಮತದಾರರು ಬಿಜೆಪಿಗೆ ಬಹಿರಂಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಇನ್ನೂ ಸಕ್ರಿಯರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಮ್ಮತ ಮೂಡಿ ಬರ್ತಿಲ್ಲ. ಇಂತಹ ಸಂದರ್ಭದಲ್ಲಿ ದಾವಣಗೆರೆಗೆ ಎಂಟ್ರಿ ನೀಡಿರುವಂತಹ ಯಡಿಯೂರಪ್ಪ ಕಾಂಗ್ರೆಸ್ಸಿನ ಈ ಪ್ರತಿಕೂಲ ಪರಿಸ್ಥಿತಿಯನ್ನ ಬಿಜೆಪಿಗೆ ಅನುಕೂಲವಾಗುವಂತೆ ರಾಜಕೀಯ ರಣತಂತ್ರವನ್ನ ಹೆಣೆಯಲಿದ್ದಾರೆ. ಬಂಡಾಯ ಎದ್ದಿರುವಂತಹ ಅಲ್ಪಸಂಖ್ಯಾತ ನಾಯಕರನ್ನ, ಮತದಾರರನ್ನ ತಮ್ಮೆಡೆಗೆ ಸೆಳೆದುಕೊಂಡು ಕಾಂಗ್ರೆಸ್ಗೆ ಹೊಡೆತ ನೀಡುವಂತಹ ಕೆಲಸ ಮಾಡಲಿದ್ದಾರೆ. ಇದರ ಜೊತೆಗೆ ದಾವಣಗೆರೆಯಲ್ಲಿರುವಂತಹ ಲಿಂಗಾಯತ ಲಾಭಿಯನ್ನ ಬಳಸಿಕೊಂಡು ತಮ್ಮ ಪರವಾಗಿ ಲಿಂಗಾಯತ ಸಮುದಾಯದ ಬೆಂಬಲವನ್ನ ಪಡೆದುಕೊಳ್ಳೋ ಕೆಲಸವನ್ನು ಕೂಡ ಸಹ ಮಾಡಲಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇಂದು ದಾವಣಗೆರೆಯ ಪ್ರಮುಖ ಲಿಂಗಾಯತ ಮುಖಂಡರ ಸಭೆಯನ್ನ ಯಡಿಯೂರಪ್ಪ ನಡೆಸಲಿದ್ದಾರೆ. ಜೊತೆಗೆ ದಾವಣಗೆರೆಯ ಸುತ್ತಮುತ್ತಲಿರುವಂತಹ ಪ್ರಮುಖ ಮಠಾಧೀಶರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿ ಬೆಂಬಲ ಕೋರಲಿದ್ದಾರೆ. ಪ್ರಮುಖವಾಗಿ ಹರಿಹರದ ಪಂಚಮಸಾಲಿ ಮಠದ ವಚನಾನಂದ ಸ್ವಾಮೀಜಿ, ಸಿರಿಗೆರೆಯ ಶ್ರೀ ಶಿವಕುಮಾರ ಸ್ವಾಮೀಜಿ, ಚಿತ್ರದುರ್ಗದ ಶ್ರೀ ಶಿವಮೂರ್ತಿ ಸ್ವಾಮೀಜಿ ಸೇರಿದಂತೆ ಪ್ರಮುಖ ಲಿಂಗಾಯತ ಮಠಾಧೀಶರನ್ನ ಅವರು ಭೇಟಿಯಾಗಿ ಬೆಂಬಲವನ್ನ ಪಡೆಯಲಿದ್ದಾರೆ. ಈ ಮೂಲಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ವಿವಿಧ ಮಠಾಧೀಶರು, ಬೆಂಬಲಿಗರು ಮತ್ತು ಭಕ್ತರು ಬಿಜೆಪಿಗೆ ಮತ ಹಾಕುವಂತೆ ಪ್ರೇರೇಪಣೆಯನ್ನ ಮಾಡಲಿದ್ದಾರೆ. ಒಂದು ಕಡೆ ಸಿಡಿದೆದ್ದಂತಹ ಅಲ್ಪಸಂಖ್ಯಾತರನ್ನ ಒಲಿಸಿಕೊಳ್ಳೋದು, ಇನ್ನೊಂದು ಕಡೆ ಲಿಂಗಾಯತ ಲಾಭಿಯನ್ನ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳೋದು, ಜೊತೆಗೆ ಮಠಾಧೀಶರ ಬೆಂಬಲವನ್ನ ಪಡೆಯೋದು ಸೇರಿದಂತೆ ತಮ್ಮದೇ ಆದ ರಾಜಕೀಯ ದಾಳಗಳನ್ನ ಬಿಎಸ್ವೈ ಉರುಳಿಸಲಿದ್ದಾರೆ. ಈ ಮೂಲಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಲಿಂಗಾಯತ ಅಭ್ಯರ್ಥಿಯೇ ಆಗಿರುವಂತಹ ಸಮರ್ಥ ಮಲ್ಲಿಕಾರ್ಜುನನ್ನ ಸೋಲಿಸಿ ತಮ್ಮ ರಾಜಕೀಯ ಶಕ್ತಿಯನ್ನ ಸಾಬೀತುಪಡಿಸಲು ಯಡಿಯೂರಪ್ಪ ಮುಂದಾಗಿರುವಂತದ್ದು.
ಕಾಂಗ್ರೆಸ್ ಕೂಡ ಬಿಜೆಪಿಗೆ ಭಾರೀ ಸ್ಪರ್ಧೆಯನ್ನ ಕೊಡ್ತಾ ಇದೆ. ತಮ್ಮ ದಶಕಗಳ ಭದ್ರಕೋಟೆಯಾಗಿರುವಂತಹ ದಾವಣಗೆರೆಯಲ್ಲಿ ಯಡಿಯೂರಪ್ಪನವರಿಗೆ ಶಾಮನೂರು ಫ್ಯಾಮಿಲಿ ದೊಡ್ಡ ಪ್ರತಿಸ್ಪರ್ಧಿಯನ್ನ ನೀಡಲಿದೆ. ಹಾಗಾಗಿ ಈ ಉಪಕದನದ ಗೆಲುವು ಯಾರಿಗೆ ಲಭಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.